ಈ ವಿಡಿಯೋವನ್ನು ಎಲ್ಲ ಹೆಣ್ಮಕ್ಕಳು ಪೂರ್ತಿ ನೋಡಿ. ಭಗವದ್ಗೀತೆ ಬರೆದಂಥ ವ್ಯಾಸರಾಯರು ಈ ಕುಂಕುಮದ ಮಹತ್ವದ ಬಗ್ಗೆ ಏನು ಹೇಳಿದ್ದಾರಂದ್ರೆ, ಹೆಣ್ಮಕ್ಳು ಹಣೆಗೆ ಕುಂಕುಮ ಇಡಬೇಕಂತ ನಮ್ಮ ಪೂರ್ವಿಕರು ಹೇಳ್ತಾರಂದ್ರೆ, ದೇವಿ ಭಾಗವತದಲ್ಲಿ ವ್ಯಾಸರಾಯರು ಬರೀತಾರೆ, ಶುಂಭ ನಿಶುಂಭ ಎಂಬ ಇಬ್ಬರು ರಾಕ್ಷಸರು ಜಗನ್ಮಾತೆ ಕೆಟ್ಟ ದೃಷ್ಟಿಯಿಂದ ನೋಡಿದಂಥ ಸಂದರ್ಭದಲ್ಲಿ ಜಗನ್ಮಾತೆ ಶುಂಭ ನಿಶುಂಭ ಎಂಬ ರಾಕ್ಷಸರ ಮರ್ದನವನ್ನು ಮಾಡಿ ಅವರ ರಕ್ತವನ್ನು ತಗೊಂಡು ತನ್ನ ಹಣೆಗೆ ಇಟ್ಕೊಂತಾಳಂತೆ. ಅದರ ಪ್ರತೀಕವಾಗಿ ಇವತ್ತಿಗೂ ನಮ್ಮ ಹೆಣ್ಮಕ್ಳು ಹಣೆಗೆ ಕುಂಕುಮ ಇಟ್ಕೊಂತಾರೆ. ಯಾಕಂದ್ರೆ ಎದುರಿಗೆ ಬರುವಂತ ಗಂಡಸರಿಗೆ ಎಚ್ಚರಿಕೆ ನೀಡಲಿಕ್ಕೆ, ಒಂದು ನೀನು ನನ್ನನ್ನು ಜಗನ್ಮಾತೆ ಸ್ಥಾನದಲ್ಲಿ ತಾಯಿ ಸ್ಥಾನದಲ್ಲಿಟ್ಟು ಗೌರವಿಸು, ಆಕಸ್ಮಿಕ ಕೆಟ್ಟ ದೃಷ್ಟಿಯಿಂದ ನೋಡಿದರೆ ಶುಂಭ ನಿಶುಂಭರಿಗಾದಂಥ ಪರಿಸ್ಥಿತಿಯೇ ನಿನಗೆ ಬರೋದಂತ ಎಚ್ಚರಿಕೆಯನ್ನು ನೀಡಲಿಕ್ಕೆ ಕ್ಷತ್ರಿಯ ಪರಂಪರೆಯ ಪ್ರತೀಕವಾಗಿ ನಮ್ಮ ಹೆಣ್ಣು ಮಕ್ಕಳು ಕುಂಕುಮ ಇಡಬೇಕಂತ ನಮ್ಮ ಪೂರ್ವಿಕರು ನಮಗೆ ಹೇಳಿಕೊಟ್ಟಿದ್ದು.